ಈಗ ನೋಡ್ರಿ ಟಿವಿ ಮುಖಾಂತರ ಕೆಳದ 10 ನಿಮಿಷಕ್ಕೆ ಒಂದು ಆಡ್ ಬರ್ತದೆ ಅವ್ರದ್ದು. ಯಾವುದೋ ಯುಕ್ರೇನಲ್ಲಿ ವಾರ್ ನಿಂದಿರಿಸಿದೆ ಅಂತ ಒಪ್ತೀರೇನ್ರಿ? ಪ್ರಧಾನಮಂತ್ರಿ ಅವರು ಯುಕ್ರೇನ್ ವಾರ್ ನಿಂದಿರ್ತಾರ? ಒಪ್ತೀರ ಇದನ್ನ ನೀವು? ಈ ತರ ಪ್ರೊಪಗಂಡ ಕೊಟ್ಕೊಂಡ್ರೆ ಹೆಂಗ್ರಿ ನಮ್ಮ ದೇಶ ನಡೀತದೆ? ಇವತ್ತು ನೀತಿ ಆಯೋಗ ಪ್ರಕಾರ ಈ ದೇಶದಲ್ಲಿ ಇಂಡಿಯಾ ಇಸ್ ಒನ್ ಆಫ್ ದ ಲೋಯೆಸ್ಟ್ ಕಂಟ್ರಿ ವಿಚ್ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಇನ್ವೆಷನ್ಸ್. ಯಾವುದೇ ಇನ್ವೆಷನ್ಸ್ನಲ್ಲಿ ಆಗಿರಲಿ, ಟೆಕ್ನಾಲಜಿ ಸೈನ್ಸ್ನಲ್ಲಿ ಲೋಯೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ನಮ್ಮ ದೇಶ. 6,500 ಕೋಟಿ ರೂಪಾಯಿ ಪಬ್ಲಿಸಿಟಿಗಿದೆ, ಇನ್ವೆಷನ್ಗೆ 0 ಇದೆ. 3,000 ಕೋಟಿ ಸ್ಟೇಡಿಯಂಗಿದೆ, 1 ರೂಪಾಯಿನೂ ಯಾವುದು ಆಸ್ಪತ್ರೆ ಇಲ್ಲ. ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನಾವು? ಈ ದೇಶದ ಜನತೆ ಯುವಕರಿಗೆ ಚರ್ಚಾ ಮೂಲಕ ನೀವು ಗೆಲ್ಲಬೇಕು ವಿನಾ ಹೊರತು ಯಾವುದೋ ಸುಮ್ಮನೆ ಪಬ್ಲಿಸಿಟಿ ಮೂಲಕ ಗೆಲ್ತಕ್ಕಂಥದ್ದು, ಸುಳ್ಳು ಆರೋಪ ಮಾಡಿ ಗೆಲ್ತಕ್ಕಂಥದ್ದು ಇದು ನಿಂದಿರಿಸಬೇಕು. ಇದು ಕೇವಲ ಬಿಜೆಪಿ ಮಾತ್ರ ಅನುಕೂಲ ಇದೆ. ಇದೇನೋ ಬಿಜೆಪಿಯವರು ಕೇವಲ ನಮ್ಮ ಹಿಂದೂ ಪಾರ್ಟಿ, ನಾವು ಹಿಂದೂ ಅಥವಾ ಬಲೋ ಭಾರತ್ ಮಾತಾ ಕಿ ಜಯ ಅಂತ ಹೇಳ್ತಾ ಇದ್ದಾರೆ. ಇದು ಕೇವಲ ಕೆಲವರು ಮಾತ್ರ, ಬಿಜೆಪಿಯ ಮುಖಂಡರಿಗೆ ಮಾತ್ರ ಅನುಕೂಲ ಆಗಿದೆ. ಇಡೀ ಈ ದೇಶದ ಯಾವುದು ಹಿಂದೂ ಒಬ್ಬನು ಕೂಡ ಬಡತನ ರೇಖೆಯಿಂದ ಹೊರಗೆ ಬರ್ತಾ ಇಲ್ಲ. ರಿಪೋರ್ಟ್ ಇದೆ. ಉದಾಹರಣೆ ಹೇಳ್ತಕ್ಕಂಥದ್ದು 19 ಕೋಟಿ ಇರ್ತಕ್ಕಂಥ ನೆರೆಗದು ಇವತ್ತು 26 ಕೋಟಿ ಜನ ಕೆಲಸ ಮಾಡ್ತಾರೆ. ಅದರ ಅರ್ಥ ಏನು? ಬಡತನ ರೇಖೆಗಿಂತ ಜಾಸ್ತಿ ಹೋಗಿದೆ, ಕಮ್ಮಿ ಹೋಗಿದೀವ? ಅವ್ರು ಹೇಳ್ತಾ ಇದ್ದಾರೆ 80 ಕೋಟಿ ಜನಕ್ಕೆ ನಾವು ಉಚಿತವಾಗಿ ಅಕ್ಕಿ ಕೊಡ್ತಾವಂತ ಹೇಳ್ತಾ ಇದ್ದಾರೆ. ಮತ್ತೆ ಅರ್ಥ ಏನು? ಅದು ನಮ್ಮ ಪ್ರೋಗ್ರಾಮು. ಏನು ನಾವು ಆಹಾರ ಭದ್ರತೆ ಕಾನೂನನ್ನು ತಂದಿದ್ವಿ, ನಾವು 2 ರೂಪಾಯಿವರೆಗೆ ಸಬ್ಸಿಡೈಸ್ ಮಾಡಿ 2 ರೂಪಾಯಿ ಕೊಡ್ತಾ ಇದ್ವಿ. ಆ 2 ರೂಪಾಯಿ ಸಬ್ಸಿಡಿನ ಕಮ್ಮಿ ಮಾಡಿ ಇವತ್ತು ಇಡೀ ದೇಶಕ್ಕೆ ನಾನೇ ಫ್ರೀ ಅಕ್ಕಿ ಕೊಡ್ತೀನಿ ಅಂತೇಳಿ ಪ್ರಧಾನಮಂತ್ರಿ ಹೇಳ್ತಾರೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣವಾ? ಇವತ್ತೇನು ಮೋದಿ ಕಾ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಇದು ನಾವು 1,10,000 ರೂಪಾಯಿ ಕೊಡೋದು, 1,10,000 ಕೋಟಿ ಆಹಾರ ಭದ್ರತೆ ಕಾನೂನು ತರೋದ್ರ ಮುಖಾಂತರ 2 ರೂಪಾಯಿ ಕೆಜಿ ಅಕ್ಕಿ ಕೊಡ್ತಾ ಇದ್ವಿ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು 2 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಕೇವಲ 2 ರೂಪಾಯಿ ಸಬ್ಸಿಡಿ ಕೊಟ್ಟುಕೊಂಡು ಸಾವಿರಾರು ಕೋಟಿ ಪಬ್ಲಿಸಿಟಿ ತಗೊಂಡು ಇವತ್ತು ಜನಕ್ಕೆ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕೇಳಬೇಕಾ ಬೇಡ? ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳಿ, ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ. ಸರ್ 2 ರೂಪಾಯಿ ಸಬ್ಸಿಡಿ ಕೊಟ್ಟು ಇಷ್ಟು ಮಾತನಾಡ್ತಿದ್ದೀರಿ. ಇದೇ ಯಾರು ಮನಮೋಹನ್ ಸಿಂಗ್ ಅವರು 3.5 ಲಕ್ಷ ಕೋಟಿ ಸಬ್ಸಿಡಿ ಕೊಟ್ಟರು ಪೆಟ್ರೋಲಿಯಂ ಮೇಲೆ. 3.5 ಲಕ್ಷ ಸಬ್ಸಿಡಿ ಕೊಟ್ಟು ನಾವು $102 ಏನು ಆಯಿಲ್ ಬ್ಯಾರಲ್ನ ಖರೀದಿ ಮಾಡಿದ್ವಿ. 3.5 ಲಕ್ಷ ಕೋಟಿ ಸಬ್ಸಿಡಿ ಕೊಟ್ಟು ನಾವು 50 ರೂಪಾಯಿ 60 ರೂಪಾಯಿ ಪೆಟ್ರೋಲ್ ಡೀಸೆಲ್ ಕೊಟ್ವಿ. ಇವತ್ತು ಕೇಂದ್ರ ಸರ್ಕಾರ ಕೇವಲ 7,000 ಕೋಟಿ ಸಬ್ಸಿಡಿ ಕೊಡ್ತಾ ಇದೆ. ಯಾಕಂತಂದ್ರೆ ಅದಾನಿ ಅಂಬಾನಿ ಬಂಕ್ ಬದುಕಬೇಕು. ಇವತ್ತು ಅಂಬಾನಿ ಬಂಕು ನಮ್ಮ ಕಾಲದಲ್ಲಿ ಅಂಬಾನಿ ಕ್ಲೋಸ್ ಮಾಡಿಬಿಟ್ಟಿದ್ದ ಬಂಕು. ಯಾಕಂದ್ರೆ ನಾವು ಸಬ್ಸಿಡಿ ಜಾಸ್ತಿ ಕೊಡ್ತಾ ಇದ್ವಿ. ಅವನಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಬೈ ಮಾಡಿ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಅವನಿಗೆ ಕಾಂಪೀಟ್ ಮಾಡಕ್ ಆಗ್ತಾ ಇರಲಿಲ್ಲ. ಇವತ್ತು ಸಬ್ಸಿಡಿ ಕಮ್ಮಿ ಇರೋದ್ರಿಂದ ಇವತ್ತು ಭಾರತ ಸರ್ಕಾರದ ಎಲ್ಲ ಬಂಕ್ಗಳಿಗಿಂತ 1 ರೂಪಾಯಿ ಕಮ್ಮಿನಲ್ಲಿ ಇವತ್ತು ರಿಲಯನ್ಸ್ ಬಂಕ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ?